ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ವೈರಲ್ ಚೀಸ್ ಕೇಕ್ ರೆಸಿಪಿ ಅಥವಾ ನೋ ಬೇಕ್ ಚೀಸ್ ಕೇಕ್ ಆರ್ ಇದನ್ನು ಲಂಚ್ ಬಾಕ್ಸ್ ಕೇಕ್ ಚೀಸ್ ಕೇಕ್ ಅಂತಲೂ ಕರಿತೀವಿ. ಇದನ್ನು ಮಾಡೋದಕ್ಕೆ ಫಸ್ಟ್ ಒಂದು ಬ್ಲೆಂಡರ್ಗೆ ನಿಮ್ಮ ಹತ್ರ ಯಾವ ಬಿಸ್ಕೆಟ್ಸ್ ಇದೆ ಅದನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಒಂದು ಬಾಕ್ಸ್ ತಗೊಳ್ಳಿ, ಅದರಲ್ಲಿ ಈ ಬಿಸ್ಕೆಟ್ಸ್ ಜೊತೆ ಸ್ವಲ್ಪ ಮೆಲ್ಟೆಡ್ ಬಟರ್ ಹಾಕಿ ಇದನ್ನು ಸೆಟ್ ಆಗೋಕ್ಕೆ ಈ ಥರ ಪ್ರೆಸ್ ಮಾಡಿ ಸೆಟ್ ಆಗೋಕ್ಕೆ ಬಿಡಿ 20 ಮಿನಿಟ್ಸ್. ನೆಕ್ಸ್ಟ್ ಇನ್ನೊಂದು ಕಡೆ ಒಂದು ಅರ್ಧ ಲೀಟರಷ್ಟು ಮಿಲ್ಕ್ ತಗೊಂಡು ಅದಕ್ಕೆ ಸ್ವಲ್ಪನೇ ಲೆಮನ್ ಹಾಕಿ ಮಿಲ್ಕನ್ನು ಕರ್ಡಲ್ ಮಾಡ್ಕೊಳ್ಳಿ. ನೀವು ಇದನ್ನು ಮಾಡಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪನ್ನೀರ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಮಿಲ್ಕ್ ಎಲ್ಲ ಕರ್ಡಲ್ ಆದಮೇಲೆ ಇದನ್ನು ಚೆನ್ನಾಗಿ ಸ್ಟ್ರೇನ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು. ಆ ಥರ ಒಂದು 10 ಮಿನಿಟ್ಸ್ ನೀವು ಎಲ್ಲ ನೀರು ಕೂಡ ಚೆನ್ನಾಗಿ ಸ್ಟ್ರೇನ್ ಆಗಬೇಕು, ಆ ಥರ ಬಿಡಿ. ನೆಕ್ಸ್ಟ್ ಇದನ್ನು ಒಂದು ಬ್ಲೆಂಡರ್ಗೆ ಹಾಕಿ ಇಲ್ಲಿ ನಾನು ಬಾಟಲ್ ಬರುತ್ತಲ್ಲ ಕ್ರೀಮ್ದು, ಅದರಲ್ಲಿ ಹಾಫ್ ಬಾಟಲ್ ಹಾಕಿದ್ದೀನಿ. ಆ ಕ್ರೀಮ್ ಹಾಕಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸೆಕೆಂಡ್ ಲೇಯರ್ಗೆ ಹಾಕಿ ಇದನ್ನು ಕೂಡ ಒಂದು 30 ಮಿನಿಟ್ಸ್ ಸೆಟ್ ಆಗೋಕ್ಕೆ ರೆಫ್ರಿಜರೇಟಲ್ಲಿ ಇಡಿ. ನೆಕ್ಸ್ಟ್ ಇನ್ನೊಂದು ಕಡೆ ನಾನು ಮೇಲ್ಗಡೆ ಲೇಯರ್ ಮಾಡೋದಕ್ಕೆ ಒಂದು 4ರಿಂದ 5 ಸ್ಟ್ರಾಬೆರೀಸ್ನ ಚಾಪ್ ಮಾಡಿಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಈ ಥರ ಚೆನ್ನಾಗಿ ಜಾಮ್ ಕನ್ಸಿಸ್ಟೆನ್ಸಿ ಬರಬೇಕು, ಆ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ಸೆಕೆಂಡ್ ಲೇಯರು ಕೂಡ ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಈ ಕಾಂಪೌಂಡ್ನ ಸ್ಟ್ರಾಬೆರಿ ಕಾಂಪೌಂಡ್ನ ಮೇಲೆ ಈ ಥರ ಹಾಕಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇದು ಜಾಮ್ ಥರ ತುಂಬ ಚೆನ್ನಾಗಿತ್ತು. ಇದನ್ನು ಕೂಡ ಹಾಕಿ ಇದನ್ನು ಕೂಡ ನೆಕ್ಸ್ಟ್ ಒಂದು 20 ಮಿನಿಟ್ಸ್ ಫ್ರಿಜ್ಜಲ್ಲಿ ಸೆಟ್ ಆಗೋಕ್ಕೆ ಬಿಡಿ. ಒಂದು 20 ಮಿನಿಟ್ಸ್ ಆದಮೇಲೆ ಇದನ್ನು ನೀವು ಓಪನ್ ಮಾಡಿ ನೋಡಿದರೆ ತುಂಬ ಪರ್ಫೆಕ್ಟಾಗಿ ಇದು ಸೆಟ್ ಆಗಿರುತ್ತೆ. ಒಂದು ಪರ್ಫೆಕ್ಟ್ ಆದ ಈಸಿ ಚೀಸ್ ಕೇಕ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.